ನೀನ್ ತಪ್ಪೇ ಇಲ್ಲ. ಬರಬೇಕು ಮತ್ತೆ ಅದು ದುಡ್ಡಲ್ವಾ? ಕಟ್ ಮಾಡು. ಅಪ್ಪ ರಿಸಲ್ಟ್ ಬಂತು. ರಿಸಲ್ಟ್ ಬಂತು. ಏನು MBA ರಿಸಲ್ಟ್ ಬಂತು. ಮತ್ತೆ ಅದ್ರ ಮೇಲೆ ಅಪ್ಲೈ ಮಾಡಕ್ಕೆ ಹೇಳು. ಕೇಳು ಫಸ್ಟ್ ಏನ್ ಮಾಡ್ಕೊಂಡವ್ರೆ ಅಂತ. ಏನ್ ಮಾಡ್ಕೊಂಡ್ರೆ ಯಾಕೆ ಮಾಡಿ ಏನು ತೋರಿಸೋದು? ಅದೆಲ್ಲ ಇಲ್ಲ, ಸುಮ್ಮನೆ ಮೆಸೇಜ್ ಕಳಿಸ್ತಾರೆ ಗ್ರೂಪಲ್ಲಿ ಅಷ್ಟೇ. ಅಷ್ಟೇ ಅಷ್ಟೇ ಅಂದ್ರೆ ಅಲ್ಲೇ ಮೆಸೇಜ್ ಕಳಿಸ್ತಾರೆ. ನಮಗೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಡಲ್ಲ. ಮಾರ್ಕ್ಸ್ ಕಾರ್ಡ್ ಅವೆಲ್ಲ ಲೇಟ್ ಆಗ್ತದೆ. ಏನ್ ಮೆಸೇಜ್ ಬಂದಿದೆ ಕೇಳು. ಹೌದಾ? ಹೋಗ ಡ್ಯಾನ್ಸ್ ಮಾಡು, ರೀಲ್ಸ್ ಮಾಡು, ಕುಡಿಯಕ್ಕೆ. ಒಂದು ವರ್ಷ ವೇಸ್ಟ್ ಅಂತ ಹೇಳ್ತಿ. ಕೊಡ್ತಾರೆ ನೋಡಲಿ ರಿಲಯನ್ಸ್ ಎಲ್ಲಾರು ರೀಲ್ಸ್ ಮಾಡೋದು. ಅಪ್ಪ ಒಂದು ವರ್ಷ ವೇಸ್ಟ್ ಅಂತ. ಬಿಕಾಮ್ ಮೇಲೆ ಹೋಗ್ಬೋದು ಇಲ್ಲ ಒಂದು ವರ್ಷದವರೆಗೂ ಕೆಲಸಕ್ಕೆ. ಎಷ್ಟು ಜಂಬ ಇದೆ ಅಷ್ಟು ಜಂಬ ಇದೆ. ಹೇಳ್ತೀನಿ ಲಾಸ್ಟ್ ಹುಷಾರಾಗಿ ಟ್ಯೂಷನ್ ಎಲ್ಲ ಬಿಟ್ಟು ಓದು ಅಂತ ಹೇಳ್ತೀನಿ. ಅಪ್ಪ ನಂದಲ್ಲ, ಅಲ್ಲೇ ಅವ್ರು ಇದ್ ಮಾಡಿದ್ದು, ನಂದೇನು ತಪ್ಪಿಲ್ಲ. ನೀನ್ ತಪ್ಪೇ ಇಲ್ಲ. ಬರೆಯೋದು ಥಿಯರಿ ಎಕ್ಸಾಮ್, ಪ್ರಾಕ್ಟಿಕಲ್ ಎಲ್ಲ ಪಾಸ್ ಆಗಿದ್ದೀನಿ. ಲ್ಯಾಬ್ ಎಕ್ಸಾಮ್ ಫೇಲ್ ಆಗಿರೋದು. ನಮ್ಗೆ ಲ್ಯಾಬ್ ಗೀಬ್ ನನಗೆ ಗೊತ್ತಿಲ್ಲ. ನಮ್ಗೆ ಒಂದು ಹೇಳ್ಕೊಟ್ರು, ಟ್ಯಾಬ್ಲೆಟ್ ಅಂತ ಹೇಳ್ಕೊಟ್ರು, ಅದೊಂದು ಸಬ್ಜೆಕ್ಟ್ ಇತ್ತು. ಅದನ್ನ ಓದಾಗ ಅದು ಮಾನಿಟರ್ ವರ್ಕ್ ಆಗ್ತಿರ್ಲಿಲ್ಲ. ಅದು ನಮ್ದೇ ತಪ್ಪು ಅಂತ ನಮ್ಗೆ ಬೈದ್ಬಿಟ್ಟು ನಂಗೆ ಎಕ್ಸಾಮ್ ಬರೆಯೋಕೆ ಬಿಟ್ಟಿಲ್ಲ. 1/2 hour ಅಷ್ಟೇ ಎಕ್ಸಾಮ್ ಬರ್ದಿದ್ದು. ಏನು ಹೇಳ್ಬೇಡ. ಇವಾಗ ಬಿಕಾಮ್ ಮೇಲೆ ಹೋಗ್ಬೋದು ಕೆಲ್ಸಕ್ಕೆ. ಏನ ಮಾಡ್ಕೊ ಹೋಗು. ಮತ್ತೆ 2 ವರ್ಷ ಓದಿದ್ದು ವೇಸ್ಟಾ? ಇಲ್ಲ, ನೆಕ್ಸ್ಟ್ ವರ್ಷ ಅದನ್ನ ಪಾಸ್ ಮಾಡ್ಬೋದು. ಕಟ್ಟು ಫಸ್ಟ್ ಕಟ್ಬಿಟ್ಟು ಮಾಡು. ನೆಕ್ಸ್ಟ್ ವರ್ಷ ಇನ್ನು 1 ವರ್ಷ ಆದ್ಮೇಲೆ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ ಬರೀತಾರಲ್ಲ, ಅವ್ರ ಜೊತೆ ಕಟ್ಬೇಕು 3,000 ರೂಪಾಯಿ ಅಷ್ಟೇನಾ? 3,000 ಅಷ್ಟೇನಾ? ಎಷ್ಟು ಬೇಜವಾಬ್ದಾರಿ ಅಷ್ಟು ಬೇಜವಾಬ್ದಾರಿ. ಏನು ಬಿಡಪ್ಪ, ನಾವ್ ಎಷ್ಟು ಕಷ್ಟಪಟ್ಟು ನಮಗೆ ಗೊತ್ತಿದೆ. ಈಗ ಓದಿದ್ರು ಅಷ್ಟೇ ಬಿಡು. ನೀನು ಬಿಕಾಮ್ ಅಲ್ಲಿ ಹೋಗ್ಬೋದು ಕಣಪ್ಪ. MBA ಮೇಲೆ ಏನಲ್ಲ. ಈಗ MBA 2 ಲಕ್ಷ ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ಯಾ? 2 ಲಕ್ಷ. ಮತ್ತೆ ಅದು ದುಡ್ಡಲ್ವಾ? ಈಗ ನೆಕ್ಸ್ಟ್ ವರ್ಷ ಪಾಸ್ ಆಗ್ಬೋದು. ಆಯ್ತು, ಕಟ್ಕೊಂಡ್ ಮಾಡ್ಕೊ ಹೋಗು. ನಾಚಿಕಾಗಲ್ಲ. ನೀನು ಕಸ ಗುಡಿಸ್ತಾ ಇದ್ಯಾ, ಇದು ಮಾಡ್ತಾ ಇದ್ಯಾ, ಏನ್ ತಂದಾಗ್ತಿದ್ಯಾ, ದನಿಗೆ ಹುಡುಗ ತಂದಾಗ್ತಿದ್ಯಾ? ಹೇಳಿ ಟ್ಯೂಷನ್ ಬಿಟ್ಟು ಅದ್ರ ಕಡೆ ಇಂಟ್ರೆಸ್ಟ್ ಕೊಡು ಅಂತ. ಅಪ್ಪ ನಂದಲ್ಲಪ್ಪ ತಪ್ಪು, ಎಕ್ಸಾಮ್ ಬರೆಯಕ್ಕೆ ಬಿಟ್ಟಿಲ್ಲ. ಈಗ ನನಗೆ ಕಾರಣ ಎಲ್ಲ ಹೇಳ್ಬೇಡ. ಕಾರಣ ಹೇಳ್ಬೇಡ. ನಾನು ಅವತ್ತೇ ಹೇಳ್ದೆ ಅಮ್ಮ ಎಕ್ಸಾಮ್ ಬರೆಯಕ್ಕೆ ಬಿಟ್ಟಿಲ್ಲ ಅಂತ. ಹೇಳಿಲ್ವ ನಮ್ಮ ನಿಂಗೆ? ಹೇಳ್ದೆ. ನಾನು ಅವತ್ತೇ ಹೇಳ್ದೆ ಎಕ್ಸಾಮ್ ಬರೆಯಕ್ಕೆ. ಒಂದೇ ಸಬ್ಜೆಕ್ಟ್ ಹೋಗಿರೋದು? ಒಂದೇ. ಅದು ಇಂಪಾರ್ಟೆಂಟ್ ಇಲ್ವಾ? ಎಲ್ಲ 6 ಸಬ್ಜೆಕ್ಟ್ ಅಲ್ಲಿ 1 ಸಬ್ಜೆಕ್ಟ್ ಹೋಗಿದೆ. ನೀವು ಹೋಗಿರೋದು ಇಂಪಾರ್ಟೆಂಟ್. ಹೆಂಗೆ ಒಂದು ಸರ್ಟಿಫಿಕೇಟ್ ಬರಕ್ಕೆ ಇನ್ನೂ 6 ತಿಂಗಳು ಆಗುತ್ತೆ. ಅದ್ರ ಬರೀ ಇನ್ನೊಂದು ವರ್ಷ ಇದ್ರೆ ಅದು ಇನ್ನೊಂದು ರೀ ಎಕ್ಸಾಮ್ ಅಪಿಯರ್ ಮಾಡಿ ಬರಿಬಹುದು. ಯಾವ್ದ್ರಲ್ಲೂ ಒಂದ್ರಲ್ಲೂ ಇದಾಗಿಲ್ಲ, ಇದ್ರಲ್ಲಿ ಹೋಗ್ಬಿಟ್ಲು. ಅಪ್ಪ ನನಗೆ ಬೇಕಂತ ಕೇಳಿದ್ನಪ್ಪ. ಚಿಕ್ಕಪ್ಪ ಈಗ ಮಾಡಿರೋದು ಬೇಕು ನೀನಾಗಿಲ್ಲ. ಅಪ್ಪ ಅವ್ರ ಎಕ್ಸಾಮ್ ನೀನು ಮನ್ಸು ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗೋದು. ಸರಿ, ಎರಡು ಕಡೆ 3 ಮಾಡೋಕೆ ಏನಾಟ ಮಾಡಿದ್ರೆ ಏನಾಗುತ್ತೆ? ಹಂಗಾದ್ರೆ ಎಲ್ಲ ಸಬ್ಜೆಕ್ಟ್ ಪಾಸ್ ಅದರ. ಒಂದು ಸಬ್ಜೆಕ್ಟ್ ಕಟ್ ಮಾಡು. ಅಪ್ಪ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನನ್ನ ಮೇಲಲ್ಲ. ನಾನು ಮುಸ್ರ ತಿಕ್ಕಲ್ಲ ಮೇಲೆ ಅಲ್ಲ. ಎಲ್ಲ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡಿದ್ದಾನೆ, ಒಂದೇ ಒಂದು ಸಬ್ಜೆಕ್ಟ್ ತಾನೆ. ಅವ ನೀನ್ ಯೋಚನೆ ಮಾಡಿ, ಇಷ್ಟು ವರ್ಷ ಯಾವಾಗಲೂ ಫೇಲ್ ಆಗಿಲ್ಲ, ಇವಾಗ ಫೇಲ್ ಆಗಿಲ್ಲ, ನನ್ನ ತಪ್ಪು ಹೆಂಗಾಗುತ್ತೆ? ಭಾರ್ಗವಿ ಅವಾಗಿಂದ ಹೇಳ್ದ ಭಾರ್ಗವಿ ಬರ್ತಾರಂತ. ಹುಡುಗಿ ಮುಚ್ಚಿಡ್ಕೊಂಡು ನಾನು ಸಾಯಂಕಾಲದಿಂದ ನಾವು ಟೆನ್ಷನ್ ಮಾಡ್ಕೊಂಡು ನಾನು ಕುತ್ಕೊಂಡಿದ್ದೀನಿ. ಈಗಪ್ಪ ಭಾರ್ಗವಿ ಅಂತಾರೆ ಬೈಕೊಂಡು ಕುತ್ಕೊಂಡಿದ್ದೀನಿ ನಾನು ಅವಾಗಿಂದವ. ನಾನು ಯಾವಾಗಲೂ ಫೇಲ್ ಆಗಿರೋದು, ಒಂದೇ ಸಲ ತಾನೇ ಫೇಲ್ ಆಗಿರೋದು. ನಾವು ಒಂದೇ ಸಲ ಬೈತಾ ಇರೋದು, ವರ್ಷ ಬೈದಿಲ್ವಲ್ಲ. ಅಪ್ಪ ಯಾವಾಗಲೂ ಫೇಲ್ ಆಗಿರೋದು, ನಾವು ವರ್ಷ ಬೈದಿಲ್ವಲ್ಲ. ಇದೇ ಫಸ್ಟ್ ಟೈಮ್ ಫೇಲ್ ಆಗಿದ್ರೆ ನೀನ್ ಯೋಚನೆ ಮಾಡು ಹೆಂಗ್ ನನ್ ತಪ್ಪಾಗುತ್ತೆ ಅಂತ.
ಅದೇ ನಾವು ಒಂದ್ಸರಿ ಬೈತಾರ, ನಾವು ವರ್ಷ ಬೈದಿವಲ್ಲ. ನಾನು ಯಾವ ಸೆಮ್ಮು ಯಾವ ವರ್ಷನೂ ಫೇಲ್ ಆಗಿಲ್ವಲ್ಲಪ್ಪ. ಬಿಡಪ್ಪ, ಅದೇನ್ ಮಾಡ್ಕೋಬೋದಲ್ಲ, ಅದೇನು ಅದೇನ್ ದೊಡ್ಡ ಸಾಧನೆ ತರ. ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಅಂದ್ರೆ ಈ ನವೆಂಬರ್ ಡಿಸೆಂಬರ್ ಯಾರು ಕಲ್ಸ್ಕೊಟ್ಟಿದ್ದು? ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಬರ್ದು ಪಾಸ್ ಮಾಡ್ಕೋಬಹುದು 3,000 ರೂಪಾಯಿ ಕಟ್ಟಿ. ದರ್ಶನ್ಗೆ ಹೇಳ್ದೆ ನಾನು. ನೀನ್ ನನ್ ಕೇಳಕ್ ಹೋದೆ? ಸುಮ್ಮನೆ ಚಿತ್ರ ಹತ್ರ ಮಾತಾಡ್ತಿದ್ದೆ, ಹಿಂಗ್ ಮಾಡ್ಕೊಂಡವಳೆ, ನಂಗೆ ಬೇಜಾರಾಯ್ತು. ಅದಕ್ಕೆ ದರ್ಶಿ ಏನ್ ಬೇಜಾರ್ ಮಾಡ್ಕೊಂಬಿಡಿ, ಬಿಡಿ, ಏನ್ ಆಗಲ್ಲ, ಒಂದಲ್ವ ಮಾಡ್ಕೊಂಡ್ರ ಆಯ್ತು ಅಂತ. ಇವಾಗ ಪಾಸ್ ಮಾಡ್ಬೇಕು. ಎಲ್ಲ ಮುಗಿಸ್ಬಿಡು ಫಸ್ಟೇನೆ. ನಾನು ದರ್ಶಿಗೆಲ್ಲ ಚಿನ್ನಗೆ ಹೇಳ್ತಾ ಇದ್ದೆ, ಅವಾಗ ಅವಳು ಕೇಳಿಸ್ಕೊಂಡ್ರು. ಇವಾಗ ಪಾಸ್ ಮಾಡ್ಬೋದಂತೆ, 15,000 ರೂಪಾಯಿ ಕೊಡ್ಬೇಕಂತೆ. 15,000 ರೂಪಾಯಿ ಕೊಟ್ರೆ ಇವಾಗ ಪಾಸ್ ಮಾಡ್ತಾರಂತೆ. ಕಟ್ ಮಾಡ್ಕೊ, ದುಡಿತಿದ್ಯಲ್ಲ. ಎಲ್ಲಿದೆ ದುಡ್ಡು? ಎಲ್ಲಿದೆ ಅಂದ್ರೆ ಗೋಲ್ಡ್ ಎಲ್ಲ ಕೊಟ್ನಾರ, ಎಲ್ಲಿದೆ? ನನ್ನ ಹತ್ರ ಇಲ್ವಲ್ಲ. ನಾನು 1 ರೂಪಾಯಿ ನಾನು ಹೇಳ ಅಪ್ಪ ಬಂದಾಗ ಬೈತಾರಂತ. ಇಲ್ಲ, ನಾನು ಫೋನ್ ಮಾಡಿ ಕೊಡಿ, ನಾನು ಮಾತಾಡ್ತೀನಿ, ಹೇಳ್ತೀನಿ ಅವ್ರಿಗೆ ಅಂತ. ಅಷ್ಟು ಸಮಾಧಾನವಾಗಿ ಹೇಳೋಣ ಅಂತ. ಮಾಡೋಣ ಬೇಡ. ಇಲ್ಲ, 15,000 ಕೊಡಕ್ಕೆ ದರ್ಶ ಹಂಗೆ ಕಣಪ್ಪ ಹೇಳಿದ್ದು. ಏನು ಇದ್ರಿಂದ ಏನು ಹೋಗಂಗಿಲ್ವಲ್ಲ, ಏನು 1 ವರ್ಷ ಹೋಗ್ಬೋದು, ಹೋಗು ಅಂತ ಹೇಳಿದ್ದು. 1 ವರ್ಷ ವೆಯ್ಟ್ ಮಾಡ್ಬೇಕಂದ್ರೆ 3,000 ರೂಪಾಯಿ ಕಟ್ಟಿ ರೀ ಎಕ್ಸಾಮ್ ಬರೀಬೇಕು. ಏನ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ಇವಾಗಲೇ ಪಾಸ್ ಮಾಡ್ಕೋಬಹುದು, ಅದು 15,000 ರೂಪಾಯಿ ಕಟ್ಟಬೇಕು. ಅದೇ ಪಾಸ್ ಮಾಡ್ತಾರೆ, 15,000 ಕಟ್ಟಿದ್ರೆ ಅವ್ರು ಬರ್ತಾರೇನೋ ಅಲ್ಲೇ ಕಾಲೇಜಲ್ಲಿ. 1,000 ರೂಪಾಯಿ ಕೊಟ್ರೆ ಇವಾಗ ಪಾಸ್ ಮಾಡ್ತಾರಲ್ಲ. ಈ 1 ವರ್ಷ ವೇಟ್ ಮಾಡಿದ್ರೆ 3,000 ರೂಪಾಯಿ ಕಟ್ಟಿ ಮತ್ತೆ ರೀ ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕು. ಅದೇ 15,000 ಕೊಟ್ರೆ ಹೆಂಗ್ ಮಾಡ್ತಾರೆ? ಯಾರು ಕಾಲೇಜಲ್ಲಿ ಮಾಡ್ತಾರೆ ಕಣಪ್ಪ. ಅವ್ರು ಓನಾಗ ಮಾಡ್ಕೊಂತಾರೆ. ಅವ್ರು ಬೇಕು ಅಂತಾನೆ ಪೇನ್ ಮಾಡಿರ್ಬೋದು, ದುಡ್ಡು ಬರ್ಲಿ ಅಂತ. ಮತ್ತೆ ಹೋಗಿ ಕೇಳ್ಕೊಂಡಿಲ್ಲ, ಕೇಳ್ಕೊಂಬೋದು. ಸರಿ, ಹೋಗಿ ಸಂತಕ ತಗೊಂಡ್ವಿ. ನನಗೆ ತಲೆ ನೋಯ್ತೈತೆ, ಸುಮ್ ಕುಂತ್ಕೊಳ್ಳಪ್ಪ, ನಾನು ಜಾಸ್ತಿ ರೇಗಿಸ್ಕೊಳ. ಏನೋ ಮಾಡ್ಕೋಬೋದು, ಇಷ್ಟ ಮಾಡ್ಕೋಬೋದು. ಹೇಳಿದ್ ಮತ್ತೆ ಕೇಳಿದ್ರೆ ಏನ್ ಮಾಡಕ್ಕಾಗಲ್ಲ. ಅಲ್ಲಪ್ಪ, ನನಗೆ ಬೇಕು ಅಂತ ಫೇಲ್ ಆದೇನಪ್ಪ. ಅಲ್ಲ, ಏನೋ ನಾನೇ ಬೇಕು ಅಂತ ಫೇಲ್ ಆಗಿರೋ ತರ, ನಾನೇ ಬೇಕು ಅಂತ ಬಿಟ್ಟಿರೋ ತರ ಹೇಳ್ತೀಯ. ನೀನ್ ಅಲ್ವಾ ನಡೆದಿದ್ದ ನನಗೆ ಹೇಳಿದ್ರೆ, ನನ್ಗೆ ಹೇಳಿದ್ರೆ ಅಪ್ಪಂಗೆ ಅರ್ಥ ಆಗಲ್ಲ. ಅದು ಅಪ್ಪ ಕೇಳಕ್ ರೆಡಿ ಇಲ್ವಲ್ಲ. ನಾನು ಅವತ್ತೇ ನಿನ್ಗೆ ಅದಕ್ಕೆ ಹೇಳಿದೆ, ನಾನು ಸುಮ್ಮನೆ ಅಪ್ಪಂಗೆ ಹೇಳಿರೋದಲ್ಲ ಅರ್ಥ ಆಗಲ್ಲ. ಅವತ್ತು ಎಕ್ಸಾಮ್ ಬಂದಿದ್ದೆ, ನಾನು ನಿನ್ಗೆ ಅವತ್ತೇ ಹೇಳ್ದೆ. ಇವಾಗ ಅಪ್ಪಂಗೆ ಹೇಳ, ಅಪ್ಪಂಗೆ ಹೇಳಲ್ಲ ಅಂದ್ರೆ ನಾನು ಅವತ್ತು ಹೇಳಿಲ್ಲ. ಗೊತ್ತಾಗಲ್ಲ ನನಗೆ ಅಪ್ಪಂಗೆ ಹೇಳಿದ್ರೆ. ಅಲ್ಲಿ ನೆಟ್ವರ್ಕ್ ಇಲ್ದಲೆಯ, ಟ್ಯಾಬ್ ವರ್ಕ್ ಆಗ್ದಲೆಯ, ಮತ್ತೆ ಅದು ಕಂಪ್ಯೂಟರ್ ಮಾಡ್ಬೇಕಿದ್ದು. ಕಾಲೇಜ್ ಕಂಪ್ಯೂಟರ್, ನಮ್ ಲ್ಯಾಪ್ಟಾಪ್ ತಗೊಂಡು ಹೋಗಂಗಿರ್ಲಿಲ್ಲ. ಅವರ ಕಾಲೇಜಲ್ಲಿ 2 ಫ್ಲೋರ್ ಅಲ್ಲಿ ಲ್ಯಾಬ್ ಇತ್ತು. 5th ಫ್ಲೋರ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ ಆಕ್ಸೆಸ್ ಇತ್ತು. ನಮ್ 6th ಫ್ಲೋರ್ ಅಲ್ಲಿ ಅದು ಟ್ಯಾಬ್ಲೆಟ್ ಅನ್ನೋದು ಒಂದು ಸಾಫ್ಟ್ವೇರ್, ಅದು ಡೌನ್ಲೋಡ್ ಆಗಿರಲಿಲ್ಲ. ಡೌನ್ಲೋಡ್ ಆಗಿದ್ದೆಲ್ಲ ಓಲ್ಡ್ ವರ್ಷನ್ಸ್ ಇತ್ತು. ಅದೆಲ್ಲ ಮ್ಯಾಮ್ ನನಗೆ ಏನ್ ಹೇಳಿದ್ರು, ಡಿಲೀಟ್ ಮಾಡ್ಬಿಟ್ಟು ಮತ್ತೆ ರೀಇನ್ಸ್ಟಾಲ್ ಮಾಡು ಅಂದ್ರು. ಅವ್ರು ಎಕ್ಸ್ಟರ್ನಲ್ ಅವ್ರು ಬಂದ್ಬಿಟ್ಟು, ನೀನೇ ಬೇಕು ಅಂತ ಡಿಲೀಟ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಅದಕ್ಕೆ ಎಕ್ಸಾಮ್ ಬರೆಯಕ್ ಬಿಟ್ಟಿಲ್ಲ ನನಗೆ. ನಾನು ಅವತ್ತೇ ಹೇಳ್ದೆ ಅಮ್ಮಂಗೆ, ನೀನ್ ಕೇಳ, ನೀನ್ ಬೈದ್ಯ ಅಂದ್ಬಿಟ್ಟು ಅಮ್ಮ ಹೇಳ್ಬೇಡ ಬಿಡು ಅಂತ ಹೇಳಿತ್ತು. ಚಿನ್ನು ಹೇಳಿ, ಚಿನ್ನು ಹ್ಞೂ ಅಂತ ಅಂದ ಅಷ್ಟೇ. ದರ್ಶ ಹೇಳ್ದೆ, ದರ್ಶ ಅಂದ, ಏನ್ ಬೇಜಾರ್ ಮಾಡ್ಕೋಬೇಡಿ ಬಿಡಿ. ಇಲ್ಲ, ಅದೇ 1 ವರ್ಷ ವೆಯ್ಟ್ ಮಾಡ್ಬೇಕಂದ್ರೆ B.Com ಮೇಲೆ ಕೆಲ್ಸಕ್ಕೆ ಹೋಗಿ 3,000 ಆಮೇಲೆ 1 ವರ್ಷ ಆದ್ಮೇಲೆ ಕಟ್ಟಿ ಪಾಸ್ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ಇವಾಗಲೂ 15,000 ರೂಪಾಯಿ ಕೊಟ್ಟು ಪಾಸ್ ಮಾಡಿಸ್ಕೋಬೇಕು. ರಿಸಲ್ಟ್ ಬಂದ್ಮೇಲೆ 15,000 ಕೊಟ್ಟು ಹೆಂಗ್ ಪಾಸ್ ಮಾಡ್ತಾರೆ ಅಂತ ಅಪ್ಪಂಗೆ ಅರ್ಥ ಆಗಿಲ್ಲ ಅಂತ. ಕಾಲೇಜ್ ಏನ್ ಮಾಡ್ತಾರಪ್ಪ, ಅವ್ರು ಓನಾಗಿ ಪರ್ಸನಲ್ ಮಾಡ್ತಾರೆ. ರಿಸಲ್ಟ್ ಏನ್ ಎಲ್ಲರಿಗೂ ತೋರ್ಸಕ್ ಹೋಗ್ತಾರ ಅವರು? ಎಲ್ಲರಿಗೂ ತೋರ್ಸಕ್ ಹೋಗ್ತಾರ? ಹೇಳ, ಅಪ್ಪಂಗೆ ಅರ್ಥ ಬೇಕಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರು ಕೇಳಕ್ ಯಾರಿದ್ದಾರೆ? ಇವ್ ಬೇರೆ ಚೆನ್ನಾಗಿ ನೋಟೆಡ್ ಆಗಿದ್ದೇನ ಅವತ್ತು. ಬರೆಯಕ್ಕೆ ಬಿಟ್ಟಿಲ್ಲ ಅವತ್ತು. ಅರ್ಧ ಗಂಟೆ ಬಿಟ್ಟಿದ್ರೆ ಹೆಚ್ಚು. ನಿಮ್ದು ಹೇಳ್ಬಿಟ್ರೆ ಅಪ್ಪ ಕೇಳ್ಬಿಟ್ಟದ ಯಾವ್ದು? ನಂದು ಫಸ್ಟ್ ಬ್ಯಾಚ್ ಇದ್ದಿದೆ, ನಂದು ಪ್ರಾಬ್ಲಮ್ ಆಗಿದೆ. ಅವ್ರು ಮತ್ತೆ ರೆಡಿ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಅವ್ರಿಗೆಲ್ಲರೂ ಪಾಸ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲಾರ್ಗು ಅವ್ರದೆಲ್ಲ ಸೆಕೆಂಡ್ ಬ್ಯಾಚ್. ರೋಲ್ ನಂಬರ್ ಮೇಲೆ ನಂದು ದೀಪ ಫಸ್ಟ್ ಇರೋದು ನಂದಲ್ವೇನಪ್ಪ. ರಮ್ಯಾ, ಸ್ವರೂಪ್ ಅವ್ರದೆಲ್ಲ ಲಾಸ್ಟಿಗೆ ಬರೋದು. RS ಹಂಗೆ. ನನ್ ದೀಪ ಫಸ್ಟ್ 4ನೇ ಅಕ್ಷರ ನಂದು ಬೇಗ ಬರುತ್ತೆ.
ಅಪ್ಪ ಆಲ್ಫಾಬೆಟ್ಸ್ ನಂದಲ್ವೇನಪ್ಪ ಫಸ್ಟ್ ಬರೋದು. ಫಸ್ಟ್ ನಮ್ಮ ಬ್ಯಾಚಿಗೆ ಆಗುತ್ತೆ. ಅದು 6 ತಿಂಗಳು ಬಿಟ್ಟು ಬರ್ಬೇಕಾಯ್ತು. ಈಗ ಯಾಕೆ ಬಂತೀರಿ? ಅದು ಫೈನಲ್ ಇಯರ್ ಅಲ್ವಾ, ಬೇಗ ಬಂದೆ. 6 ತಿಂಗಳು ತನಕ ಸಿಕ್ಕಲ್ಲ ಅದು ರಿಸಲ್ಟ್ ಅಂತ. 4-5 ಬ್ಯಾಚ್ ಮಾಡ್ತಾರೆ. ಈ ಮಾಮೂಲಿ ಎಕ್ಸಾಮ್ ಬರೀತಾರೆ, ಎಲ್ಲರೂ ಒಟ್ಟಿಗೆ ಬರೀತಾರೆ. ಇದು ಮಾನಿಟರ್ ಅಲ್ಲಿ ಕಾಲೇಜ್ ಲ್ಯಾಪ್ಟಾಪ್ಗಳು ಕಾಲೇಜ್ ಕಂಪ್ಯೂಟರ್ ಅಲ್ಲೇ ಮಾಡ್ಬೇಕು ಅಂದ್ರೆ 4-5 ಬ್ಯಾಚ್ ಮಾಡ್ತಾರೆ. ಒಂದ್ ಬ್ಯಾಚ್ ಅಲ್ಲಿ 20 ಸ್ಟೂಡೆಂಟ್ಸ್ ತರ. ಈಗ ನನ್ನ ಬ್ಯಾಚ್ ಅಲ್ಲಿ 20 ಜನ ಇದ್ದಿದ್ದಷ್ಟೇ. 20 ಜನ ಡಮ್ಮು ಇದ್ದೀರಾ? ಇಲ್ಲ, ಕೆಲವೊಂದು ಮಾನಿಟರ್ ಚೆನ್ನಾಗೇ ವರ್ಕ್ ಆಗ್ತಿತ್ತು, ಅವ್ರದ್ದೆಲ್ಲ ಕರೆಕ್ಟ್ ಆಗಿತ್ತು. ಇಲ್ಲಪ್ಪ, ತುಂಬಾ ತಲೆ ನೋಡ್ತೈತಿ, ಎದುರು ತಲೆ ಸುತ್ತೈತಿ. ಏನ್ ಮಾಡ್ಲಪ್ಪ? ನೀವು ಏನ್ ಬಂದ್ರೆ ಮಾಡೋರಿಗೆ ಅಲ್ಲ 15,000 ಕಟ್ಟಿ ಇವಾಗಲೇ ಪಾಸ್ ಮಾಡ್ಕೊಳ್ಳ, ಇಲ್ಲ ವೇಟ್ ಮಾಡ್ಲಾ? 15,000 ಕೊಟ್ಟು ಪಾಸ್ ಮಾಡ್ಕೊಂಡು ಹೋಗು. ದುಡ್ಡು ಇಲ್ಲ ಹತ್ರ. ಮತ್ತೆ ಹೆಂಗ್ ಮಾಡ್ಕೊಂತಾಳಪ್ಪ? ಅಪ್ಪ ಇವಾಗ ಈ ತಿಂಗಳದ ಅಷ್ಟೇ ಟ್ಯೂಷನ್ ಫೀಸ್ ಬರೋದು. ಈಗ ಇಷ್ಟ ದಿನ ಇದ್ದಿದ್ದೆಲ್ಲ ನಾನು ಖರ್ಚು ಮಾಡಿದೆ, ಅಲ್ಲ ಗೋಲ್ಡ್ ಅದಕ್ಕೆಲ್ಲ ಕೊಟ್ಟೆ. ಈಗ ಇನ್ನೇನು ಮುಗೀತಲ್ಲ ಟ್ಯೂಷನ್ಸ್, ಇವಾಗ ಟ್ಯೂಷನ್ ಫೀಸು ಬರಲ್ಲ. ಇರಿ, ನಾನು ಈಗ ಓದ್ತಿರೋದು ಎಷ್ಟು ನನಗೆ ಗೊತ್ತಿದೆ. ₹1 ನನಗೆ ಸಿಗ್ತಾ ಇಲ್ಲ ಕಾಸು, ಆಯ್ತಾ? ಒಂದು ಅಕೌಂಟರು ದುಡ್ಡಿಲ್ಲ. ಫಸ್ಟ್ ಎಲ್ಲ 50, 40, 50, 40, 20, 30 ಒಂದು ಅಕೌಂಟು ದುಡ್ಡಿಲ್ಲ. ಈಗ ಚಿನ್ನ ಕೇಳಲ್ಲ, ಹೇಳ್ಕೊ ಹೋಗುದ ನೀನು ಕೊಟ್ಟರೆ ಅವ್ನು ಹೋಗ್ತಾರೆ, ಕೇಳ್ತಾರಂಗೆ ಕೊಟ್ಬಿಡ್ತಾಳೆ ಹೋಗವಾಳು. ಅವನು ಕೇಳೋದ್ಕಿಂತ ದರ್ಶನ ಕೇಳೋದು ಒಳ್ಳೇದು. ನೀನೇ ಕೇಳ. ನಾನು ಕೇಳಲ್ಲ. ಮತ್ತೆ ನೆಕ್ಸ್ಟ್ ಟ್ಯೂಷನ್ ತಗೊಳ್ಬೇಕು, ಕೊಡ್ತೀನಿ. ನೀವೇ ಕೇಳಿದ್ರೆ ನಾನೇ 2 ತಿಂಗಳು ಬಿಟ್ಟು ಕೊಡ್ತೀನಿ. ಅಪ್ಪ ನಿಮ್ಗೆ 15,000 ಕೊಡಕ್ಕಾಗಲ್ವೇನಪ್ಪ? 15,000 ಅಷ್ಟು ಕೊಡಕ್ಕಾಗಲ್ಲ. ಇವಾಗೆಲ್ಲ ನಾನು ಅಲ್ಲೇ ಹಾಕ್ತೀನಿ ನೀವು ಗೋಲ್ಡ್ಗೆ. ಜೋರ ಮಾತಾಡ್ಬೇಡ, ಮೆಲ್ಲಗೆ ಮಾತಾಡು. ಅದು ದರ್ಶನ ಕೇಳು ಅಂತ ಅಂದಲ್ಲ, ಅದಕ್ಕೆ ಕೇಳಿ. ನಾನು ಕೇಳಂತ ಹೇಳಿಲ್ಲ, ಅವಳು ಪರ್ಸನಲ್ ಕೇಳೋಣ. ನಾನೇ ಅಂತ ಅಂದಲ್ಲ, ಅದಕ್ಕೆ ಕೇಳಿ. ನನ್ನ ಹೆಸರಲ್ಲೇ ಹೇಳ್ಬೇಡಿ. ನೀವು ಪರ್ಸನಲ್ ಇಸ್ಕೊಳ್ಳಿ, ಬೇಕಾದ್ರೆ ನಾನೇ ಬಿಟ್ಟು 2 ತಿಂಗಳು ಬಿಟ್ಟು ಕೊಡ್ತೀನಿ. ಬೇಕಾದ್ರೆ 2 ತಿಂಗಳು ಬೇಡ, ಈ ತಿಂಗಳು ಆಯ್ತು ಕ್ಲೋಸ್, ಮುಂದಿನ ತಿಂಗಳು ಬಂದು ನಾನು ಕೊಡ್ತೀನಿ. ಅಪ್ಪ ನೀನು ನೋಡಪ್ಪ ಹೆಂಗೆ ಹೇಳ್ತೀನಿ. ನೋಡಿ, ಅಮ್ಮನ ಹೊಟ್ಟಿದ್ರೆ ತಗೊಂಡೋಗಿ ಮಾಡ್ಕೊಡ್ತೀನಿ, ನಾನು ಅಮ್ಮಂಗೆ ಕೊಡ್ತೀನಿ. ನಾನೇ ಕೊಟ್ಟಿದ್ದೀನಿ ಅವ್ರಿಗೆ 60,000 ಇದಕ್ಕೆ. 15,000 ಕೊಡಕ್ಕೆ ಹೆಂಗ್ ಗೊತ್ತಾ? ಯಾವ ಕಟ್ಬೇಕು 15,000? ಈ ವಾರದಲ್ಲಿ ಇವತ್ತು ಶನಿವಾರ, ನೆಕ್ಸ್ಟ್ ವೀಕ್ 15,000 ಕಟ್ಟಿದ್ರೆ ಇವತ್ತೇ ಪಾಸ್ ಮಾಡ್ತಾರೆ. ಅವಳೇನು ಬರೆಯೋದೇ ಬೇಡವಾಗಿನಿ. ಬರೆಯೋದು ಬೇಡವಾ? ಬರೆದಿಲ್ಲ, ಏನೇನು ಇದು ಮಾಡ್ತಾರೆ. ಅದು ಹೆಸರು ಕೊಡ್ತಾರೆ 15,000ಕ್ಕೆ. ಅಲ್ಲ, ಅಪ್ಪ ಏನು ಆಯ್ತಲ್ಲ ಇದು? ಅಪ್ಪ ಏನು ತಲೆನೋದು ಸುಮ್ಮನೆ ನೀವು ನೋಡ್ಬೇಡ. ಅಪ್ಪ ಮುಖ ನೋಡಕ್ಕಲ್ಲ, ಸುಮ್ಮನೆ ನೀವೇ ಅಪ್ಪ ಸುಮ್ಮನಾಗೈತೆ, ಸಮಾಧಾನವಾಗೈತೆ. ಸುಮ್ಮನೆ ಅರಸ್ಬೇಡ, ಸುಮ್ಮನೆ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿಲ್ಲ, ಅಪ್ಪ ಒಳಗಿದೆ, ಇದು ಗೊತ್ತಿದೆ. ಬಿಚ್ಚಿ ತೋರಿಸ್ತಾ ಇಲ್ಲ ಅಲ್ವೇನಪ್ಪ? ಒಳಗೆ ಎಷ್ಟು ಇದೆ ಮುಖ ನೋಡಿ, ಮುಖ ಏನ್ ಬಿಡಪ್ಪ. 15,000 ಒಂದ್ ಮಾಡ್ಕೊತಾನ. ಕೊಟ್ರೆ ಆಯ್ತು, ಸುಮ್ಕಿರು. ಹೇಳು ಮಾಡ್ಕೊಂತ ಹೇಳು, ಕೊಟ್ರೆ ಹೇಳು, ಮಾಡ್ಕೊಂತ ಹೇಳು. ನೀನ್ ದುಡಿಯಲ್ವಾ? ರಾತ್ರಿ ಹೋಗಿ ದುಡಿಯಕ್ಕೆ ಚಿಂತೆ ಮಾಡ್ತೀಯ, ಮುಂಗಾರ್ಬಿಟ್ಟು ತಿನ್ನಲು ಊಟ ಬೇಡ, ಏನೇನು ಇಲ್ಲ. ಬಿರಿಯಾನಿ ಬಿಕ್ ಮಾಡೋಣ. ಏನ್ ಬೇಡ, ಇದು ಖುಷಿಗೆ ಕೊಡ್ತೀನಪ್ಪ 15,000. ಏನಿದ್ದಲ್ಲ ಫಿನಿಶ್ ಮಾಡು ಅಷ್ಟೇ. ಅಷ್ಟೇ ಇಲ್ಲ, ಪದೇ ಪದೇ ಕೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಕುಣಿ ಅಂದ್ರೆ ಮತ್ತೆ ನೀನು ಹೆಂಗು ಫೇಲ್ ಆಗಿ ನೀನು ಅಪ್ಪಗೆಲ್ಲ ಟ್ರೀಟ್ ಕೊಡ್ತಾರೆ. ನಂಗೂ ಅಪ್ಪ ಸಮಾಧಾನ ಆಯ್ತಲ್ಲ. ಏನ್ ಕೊಡ್ತೀನಪ್ಪ? ಬಿರಿಯಾನಿ ಏನ್ ಕೊಡ್ತೀಯ? ಬೇಡ ನನಗೆ, MH ಕೊಡ್ತೀಯ? ಬೇಡ ಬೇಡ. ಬಿಯರ್ ಕೊಡ್ತೀಯ? ಅಪ್ಪ ಕಾಲಿನ ಹಿಂಗಾಗೈತೆ, ಕೂತ್ಕೊಂಡೈತಾ? ಸರಿ ಇರು 1 ನಿಮಿಷ. ಏನಾಗಿಲ್ಲ. ಅವ್ನು ಕಾಣಿಸ್ಬೇಕು. ಉಗುರು ಕಚ್ಕೊಂಡ್ ತಿನ್ನಪ್ಪ. ಫೇಲ್ ಆಗಿಲ್ಲ ನಾನು.
ಆಗ್ತೀನಾ? ಬೇಕಾ ಬಯಸ್ಕೊಳಕ್ ಬೇಕಾಯ್ತಾ? ನಾನು ನಿನ್ ಜಾಸ್ತಿ ನಾನು ಅದನ್ನೇ ಹೇಳಿದ್ರು, ಇಷ್ಟು ವರ್ಷ ಆಗಿದೆ, ಈ ವರ್ಷ ಆಯ್ತು, ನಾನು ಬೈತಾ ಇರೋದು ಅಂತ. ನೀನು ಜಾಸ್ತಿ ಬೈತಿ ಅಂತಾನೆ ವಿಡಿಯೋ ರೆಕಾರ್ಡ್ ಮಾಡಿದ್. ನೀನ್ ನೋಡಿದ್ರೆ ಏನು ಬೈದ್ರೆ 15,000 ಕಟ್ ಪಾಸ್ ಮಾಡ್ಕೊ ಅಂತೀಯ. ಉಗ್ರು ಕಚ್ಚಬೇಡ ಕಣಪ್ಪ. ತೆಗಿ ಅದನ್ನ ಹೋಗ್ಲಿ. ನನಗೆ ಹಂಗೆ ಬರುತ್ತೆ ಏನೋ ಇದಾದ್ರೆ ಹಂಗೆ ಬರ್ತದೆ, ಕಚ್ಚಬೇಕು ಅನ್ಸುತ್ತೆ. ಸರಿ ತೆಗಿ, ಇವಾಗ ಹೇಳಿದ್ನಲ್ಲ ನಾನು ಪಾಸ್ ಆಗಿದ್ದೀನಿ ಅಂತ. ಇವಾಗ ಟ್ರೀಟ್ ಕೊಡಿಸ್ತೀಯಾ? ಎಲ್ಲಿ ತೋರ್ಸು ನನಗೆ ಫಸ್ಟ್. ಇರು, ಅಲ್ಲಿ ರೆಕಾರ್ಡ್ ಆಗ್ತೈತಿ ನೋಡಲ್ಲಿ. ಅಪ್ಪನ್ ಫೋನ್ ಮಾಡಿ ಅಪ್ಪ ಪ್ರಾಂಕ್ ಆಯ್ತು. ಫೂಲಾದೆ ನೀನು, ಫೂಲಾದೆ. ಏಪ್ರಿಲ್ ಮಾಡೋದು ಇವಾಗಲೇ ಮಾಡ್ಬಿಟ್ಟು ನಾವು ಫೆಬ್ರವರಿಯಲ್ಲೇ ಫೂಲ್ ಮಾಡಿದ್ವಿ ನಾವು. ಅಪ್ಪ ಪಾಸ್ ಆದೆ. ಸರಿ ಆಯ್ತು. ಇರು, ನಾನು ಪಾಸ್ ಆಗಿರೋದು ತೋರಿಸ್ತೀನಿ ಇರು. ಸರಿ, ಇವಾಗ ಅದು ಬಿಡು, ಪಾಸ್ ಆಗಿದ್ದೀನಿ ಅಂತ ಗೊತ್ತಾಯ್ತಲ್ಲ, ಬಿಡು ಅದನ್ನ ಇವಾಗ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಹೆಂಗಿತ್ತು ಫುಲ್ ಆಗಿದ್ದು? ಹೆಂಗಂತು ಫುಲ್ ಆಗಿ? ನೀವು ಮಾತಾಡೋದು ನೋಡಿದ್ರೆ ನನಗೆ ಡೌಟ್ ಇರ್ತದೆ. ಡೌಟ್ ಇತ್ತು ಕೋಪ ಮಾಡ್ಕೊಂಡ? ಡೌಟ್ ಇತ್ತು ಉಗ್ರು ಕಚ್ಚದ? ನನಗೆ ಆ ಥರ ಬಂದ ಕಚ್ಚಬೇಕು ಇಲ್ಲ ಕೀಳ್ಬೇಕು ಅನ್ಸುತ್ತೆ. ಸರಿ, ಟ್ರೀಟ್ ಅಲ್ಲಿ ಮುರಿದಾಗಬೇಕು ಅನ್ಸುತ್ತೆ. ಸರಿ, ಟ್ರೀಟ್ ಅಲ್ಲಿ ನಾಳೆ ತಂದ್ಕೊಡ್ತೀನಿ, ಮಾಡ್ಕೊಳಂಗ್ ಬಿಡು. ನಿಮ್ ಮಗಳು, ನಿಮ್ ಚಿಕ್ಕ ಮಗಳು ಮುಗಿಸಿದಾಳೆ, ಇಲ್ಲಿ ಎಜುಕೇಶನ್ ಇಲ್ಲ ಅವಳಿಗೆ, ಮುಗೀತು ಎಲ್ಲ ಎಜುಕೇಶನ್. ಆಯ್ತು, ನಾಳೆ ಮಟನ್ ತಂದ್ಕೊಂಡು ಬಿರಿಯಾನಿ ಮಾಡೋದು. ಅದೇ ನೀವು ಈಗ ನಾನು ಪಾಸ್ ಆಗಿಲ್ಲ, ನೀನು ನಾಳೆ ತಂದ್ಕೊಡ್ತಿದ್ದೆ. ನಿನ್ ಮಗಳು ಓದಿದ್ ಮುಗಿಸಿದ್ಯೇನು ಟ್ರೀಟು? ಏನ್ ಪಾರ್ಟಿ ಕೊಡ್ತೀಯ? ಏನ್ ಬೇಕು? 1-2 ಕೋಟಿ. 2 ಕೋಟಿ? ಸದ್ಯ ಎಷ್ಟು ನನಗೆ ಗೊತ್ತಿಲ್ಲ. ಸರಿ, ನೀನ್ ಹೇಳಿ ಏನ್ ಕೊಡ್ತೀಯ? ನಾನು ಬೋಡ್ಕೊಂಡು. ಸರಿ, ಅಮ್ಮ ಒಂದ್ ಕೊಡ್ತೀನಿ ಅಂತು. ನಾನು ಕೇಕ್ ಕೊಡ್ತೀನಿ. ಕೇಕಾ? ಸಿಕ್ಕೋದೆಲ್ಲ ಬೇಡ. ಜಾಕೆಟ್ ಕೊಡ್ತೀನಿ, ಹೆಂಗಿರ್ತದೆ. ನಮ್ಮಮ್ಮ ಸಿಲ್ವರ್ ಏನೋ ಕೊಡ್ತೀನಿ ಅಂತು. ನಾನು ನಿಮ್ ಫುಲ್ಲು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ದೀಪ್ ಹಾಕ್ಬೇಕಾ ಅನ್ಕೊಂಡು ಡ್ಯಾಶ್ 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 ಅಂತ ಬೈತೀಯೇನೋ ಅಂತ ಅನ್ಕೊಂಡೆ. ನೋಡಿ ನೀನು 15,000 ಕೊಟ್ಬಿಟ್ಟು ಪಾಸ್ ಮಾಡ್ಕೊ ಅಂತೀಯ. ಅಪ್ಪಂಗೆ ಬೈಯಕ್ ಜಾಸ್ತಿ ಬೇಜಾರಾಗಿ ಬೈಬಾರ್ದು, ಬೆಳೆದ ಮಕ್ಕಳು ನಾನು ಆಮೇಲಪ್ಪ ಏನ್ ಬೈದಿಲ್ಲ, ಸುಮ್ಮನೆ ಇದೆಲ್ಲ ಬೈಯೋದ ನಿನಗೆ? ಏನು ಇದು ಮಾಡಿಲ್ಲ, ಇದೆಲ್ಲ ನೀನ್ ಬೈಯೋದು. ಫೈನಲ್ ಹೆಂಗಿತ್ತು ಫೋನ್ ಮಾಡಿದ್ದು? ಚೆನ್ನಾಗಿತ್ತು. ಸರಿ, ನಾಳೆ ಹುಳಾದ ಸರಿ, ನಾಳೆ ಅಪ್ಪ ಏನಾಯ್ತು? ಹೆಂಗೆ ಸ್ಟಾಪ್ ಕೊಡ್ತಿದ್ದು? ಅಪ್ಪ ಫುಲ್ ಆಯ್ತು. ಸರಿ, ನಾಳೆ ನಂಗೆ ಟ್ರೀಟ್ ಕೊಡ್ತು, ಸರಿನಾ? ಮನೆಯಲ್ಲೇ ಅಷ್ಟೇ. ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಯಾರ್ದು ಅಲ್ಲ, ನಿಂದೆ ತಲೆನೋವು. ಒಂದ್ ಕಡೆ ತಲೆ ನೋವ್ತೈತಿ ಈಗಲೂ. ಅಪ್ಪ ಟೆನ್ಷನ್ ಮಾಡ್ಕೊಳ್ತೈತೆ, ಬೈತೈತಲ್ಲ ಪಾಪ. ಅಪ್ಪನ ಮುಖ ನೋಡೇ ಬೇಜಾರಾಯ್ತದ ನನಗೆ. ನೀನ್ ಫೇಲ್ ಆಗಿರೋದು ಬೇಜಾಗಿ ಹೇಳ್ಗೋದಕ್ಕೆ ಬೇಜಾರಾಯ್ತಿರ್ಲಿಲ್ಲ. ಅಪ್ಪ ಬೇಜಾರು. ಎಂತ ಓವರ್ ಆಕ್ಟಿಂಗ್, ಎಂತ ಓವರ್ ಆಕ್ಟಿಂಗ್ ನಿಂದಂದ್ರೆ. ನಾನು ಹೇಳ್ಬೇಡ ಕಣಗಿನಿ ಅಂತ ಹೇಳ್ದೆ ಕಣಪ್ಪ. ಯಾವಾಗ ಗೊತ್ತೇನಪ್ಪ ಡಿಸೈಡ್ ಆಗಿದ್ದು? ಬ್ಯಾಗ್ ತಗೊಂಡ್ ಬಂದಲ್ಲ ನನ್ ಮೇಲೆ, ಅವಾಗ ಹೆಂಗಿರೋ ಕೋಪದಲ್ಲಿ ಬಂದಿರೋತಿ ಈ ಟೈಮಲ್ಲಿ ಚೆನ್ನಾಗಿ ಬೇಡ ಅಂತ ಹೇಳ್ದೆ. ನಾನು ಸ್ವಲ್ಪ ಹತ್ಬಿಡಿವಿ, ಕಣ್ಣ ನೀರ್ ಸುರಿಸಿ. ನೋಡ್ದ ಅಮ್ಮ ಅಳೋದೆಲ್ಲ ಡ್ರಾಮಾ. ಸುಮ್ನೆ ಬರುತ್ತೆ ಅಮ್ಮನ್ ಕಣ್ಣೀರು. ಸುಮ್ಮ ಕುತ್ಕೊಳ, ಯಾರ ಹೇಳಿದ್ದಂಗ ನೀನೊಳ್ಳೆ ಸುಮ್ನೆ ನೋಡೋಣ. ಇವಾಗ ಅಮ್ಮನೇ ತಾನೇ ಅಪ್ಪ ಹೇಳಿದ್ದು. ಅಪ್ಪ ಬೇಜಾರ್ ಮಾಡ್ಕೊಂಡು ಹಂಗ ಟೆನ್ಷನ್ ಅಯ್ಯೋ ಕಣ್ಣೀರಲ್ಲಿ ಕಣ್ಣೀರು ಉದ್ರು ಅಪ್ಪ ಬೇಜಾರ್. ಸರಿ ಬಿಡು, ಹೋಗ್ಲಿ.